ಮುನಿರತ್ನ ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಸರ್? ಮುನಿರತ್ನ ಅವ್ರಿಗೆ ನಾನು ಈಗ ತಾನೇ ಮಾತನಾಡಿದ್ದೇನೆ. ಡಿ ಕೆ ಶಿವಕುಮಾರ್ ನಡವಳಿಕೆ ಇದನ್ನು ಹೊಸದೇನಲ್ಲ, ಅವರು ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಮುನಿರತ್ನ ಅವ್ರಿಗಿದೆ. ಚುನಾವಣೆ ಸೋಲಿನ ಹತಾಶೆ ಅಂದೆ ಹೊತ್ತು ಈ ರೀತಿ ಕೆಲವರು ಆಡಳಿತ ಪಕ್ಷ ನಡೆದುಕೊಳ್ತಾ ಇದ್ದಾರೆ. ಮುನಿರತ್ನ ಅವ್ರಿಗೆ ಹೆದರಿಸಿ ಬೆದರಿಸಿ ಅವರೇನೋ ಬಗ್ಗಿಸ್ಬೋದು ಅಂತಕ್ಕಂಥ ಭ್ರಮೆನಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ಮತ್ತೆ ಮುನಿರತ್ನ ಅವ್ರನ್ನ ಕರಿಟೋಪಿ ಬಾಯಿಲಿ ಅಂತ ಕರೀತಾರೆ, ಕರಿಟೋಪಿ MLA ಬಾಯಿಲಿ ಅಂತ ಕರೀತಾರೆ. ಮಾತಾಡುತ್ತೆ. ಇದು ವಿಜೇಂದ್ರ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಹರೀಶ್, TV9 ಬೆಂಗಳೂರು. ಮುನಿರತ್ನ ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಸರ್? ಮುನಿರತ್ನ ಅವ್ರಿಗೆ ನಾನು ಈಗ ತಾನೇ ಮಾತನಾಡಿದ್ದೇನೆ. ಡಿ ಕೆ ಶಿವಕುಮಾರ್ ನಡವಳಿಕೆ ಇದನ್ನು ಹೊಸದೇನಲ್ಲ, ಅವರು ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಮುನಿರತ್ನ ಅವ್ರಿಗಿದೆ. ಚುನಾವಣೆ ಸೋಲಿನ ಹತಾಶೆ ಅಂದೆ ಹೊತ್ತು ಈ ರೀತಿ ಕೆಲವರು ಆಡಳಿತ ಪಕ್ಷ ನಡೆದುಕೊಳ್ತಾ ಇದ್ದಾರೆ. ಮುನಿರತ್ನ ಅವ್ರಿಗೆ ಹೆದರಿಸಿ ಬೆದರಿಸಿ ಅವರೇನೋ ಬಗ್ಗಿಸ್ಬೋದು ಅಂತಕ್ಕಂಥ ಭ್ರಮೆನಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ಮತ್ತೆ ಮುನಿರತ್ನ ಅವ್ರನ್ನ ಕರಿಟೋಪಿ ಬಾಯಿಲಿ ಅಂತ ಕರೀತಾರೆ, ಕರಿಟೋಪಿ MLA ಬಾಯಿಲಿ ಅಂತ ಕರೀತಾರೆ. ಮಾತಾಡುತ್ತೆ. ಇದು ವಿಜೇಂದ್ರ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಹರೀಶ್, TV9 ಬೆಂಗಳೂರು. ಮುನಿರತ್ನ ಅವ್ರ ಜೊತೆ ಏನಾದ್ರು ಮಾತಾಡಿದ್ರೆ ಸರ್? ಮುನಿರತ್ನ ಅವ್ರಿಗೆ ನಾನು ಈಗ ತಾನೇ ಮಾತನಾಡಿದ್ದೇನೆ. ಡಿ ಕೆ ಶಿವಕುಮಾರ್ ನಡವಳಿಕೆ ಇದನ್ನು ಹೊಸದೇನಲ್ಲ, ಅವರು ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಮುನಿರತ್ನ ಅವ್ರಿಗಿದೆ. ಚುನಾವಣೆ ಸೋಲಿನ ಹತಾಶೆ ಅಂದೆ ಹೊತ್ತು ಈ ರೀತಿ ಕೆಲವರು ಆಡಳಿತ ಪಕ್ಷ ನಡೆದುಕೊಳ್ತಾ ಇದ್ದಾರೆ. ಮುನಿರತ್ನ ಅವ್ರಿಗೆ ಹೆದರಿಸಿ ಬೆದರಿಸಿ ಅವರೇನೋ ಬಗ್ಗಿಸ್ಬೋದು ಅಂತಕ್ಕಂಥ ಭ್ರಮೆನಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ಮತ್ತೆ ಮುನಿರತ್ನ ಅವ್ರನ್ನ ಕರಿಟೋಪಿ ಬಾಯಿಲಿ ಅಂತ ಕರೀತಾರೆ, ಕರಿಟೋಪಿ MLA ಬಾಯಿಲಿ ಅಂತ ಕರೀತಾರೆ. ಮಾತಾಡುತ್ತೆ. ಇದು ವಿಜೇಂದ್ರ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಹರೀಶ್, TV9 ಬೆಂಗಳೂರು.